ಏನು ಇಲ್ಲ ಇಡ್ಲಿ ಉಪ್ಪಿಟ್ಟು ಹೌದು ಹೇಳಿ ಚಿತ್ರಾನ್ನ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಬಂದಿರೋದು ಬೆಂಗಳೂರಿನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ಬೆಟ್ಟದ ಹಲಸೂರು ಹತ್ರ ಓಂ ಶ್ರೀ ಶಿವಶಕ್ತಿ ಟಿಫನ್ ರೂಮ್ ಅಂತ. ಸುಮಾರು 30 ವರ್ಷದ ಹಿಂದೆ ಲೇಟ್ ರಾಜಣ್ಣ ಮತ್ತು ಲಕ್ಷ್ಮಮ್ಮ ಅವರು ಸ್ಟಾರ್ಟ್ ಮಾಡಿಕೊಟ್ಟಂಥ ಈ ಹೋಟೆಲ್ ಈಗ ನಾಗರಾಜ್ ಮತ್ತು ಮಕ್ಕಳು ಇದನ್ನು ನಡೆಸ್ತಾ ಇದ್ದಾರೆ. ಈ ಹೋಟೆಲ್ ಮಿಕ್ಸ್ ಬ್ರೇಕ್ಫಾಸ್ಟ್ಗೆ ಸಖತ್ ಫೇಮಸ್. ಮತ್ತು ಈ ಮಿಕ್ಸ್ ಬ್ರೇಕ್ಫಾಸ್ಟ್ಗೆ ಬೆಂಗಳೂರಲ್ಲಿ ಒಂದು ಸಪ್ರೇಟ್ ಫ್ಯಾನ್ ಬೇಸೇ ಇದೆ. ಇಲ್ಲಿ ಸಿಗೋವಂಥ ಮೆನು ಇಡ್ಲಿ, ವಡೆ, ಪಲಾವ್, ಉಪ್ಪಿಟ್ಟು, ಚಿತ್ರಾನ್ನ, ಟೊಮೆಟೊ ಬಾತ್. 12 ಗಂಟೆ ಮೇಲೆ ಮಧ್ಯಾಹ್ನ ಮೊಸರನ್ನ ಮತ್ತು ಪುಳಿಯೋಗರೆ ಕೂಡ ಇರುತ್ತೆ. ಹೋಟೆಲ್ ಟೈಮಿಂಗ್ಸ್ ಬೆಳಿಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೂ ಇರುತ್ತೆ. ಭಾನುವಾರ ಮಾತ್ರ 12 ಗಂಟೆವರೆಗೂ ಇರುತ್ತೆ. ಇಲ್ಲಿ ನಿಮಗೆ ಮಿಕ್ಸ್ ಬ್ರೇಕ್ಫಾಸ್ಟ್ ಬರೀ 40 ರೂಪಾಯಿಗೆ ಸಿಗುತ್ತೆ. ಈ ಮಿಕ್ಸ್ ಬ್ರೇಕ್ಫಾಸ್ಟ್ನಲ್ಲಿ 3 ಥರ ವೆರೈಟಿ ಇರುತ್ತೆ. ಆ್ಯಂಡ್ ಚಟ್ನಿ ಮಾತ್ರ ಶೋ ಸ್ಟಾಪರ್ ಅಂತಲೇ ಹೇಳ್ಬೋದು. ಈ ಹೋಟೆಲ್ಗೆ ಮ್ಯಾಕ್ಸಿಮಮ್ ಬರೋ ಕಸ್ಟಮರ್ಸ್ ಯಾರಪ್ಪ ಅಂದರೆ ಏರ್ಪೋರ್ಟ್ಗೆ ಹೋಗೋರು, ನಂದಿಗೆ ಹೋಗೋರು, ಅಥವಾ ಬೆಂಗಳೂರು ಸಿಟಿಯಿಂದ ಹೊಸಕೋಟೆ ಬಿರಿಯಾನಿ ತಿನ್ನೋಕ್ಕೆ ಅಂತಲೇ ಹೇಗೆ ಹುಡುಕೊಂಡು ಹೋಗ್ತಾರೆ, ಅದೇ ರೀತಿ ಈ ಹೋಟೆಲ್ಗೂ ಕೂಡ ಮಿಕ್ಸ್ ಬ್ರೇಕ್ಫಾಸ್ಟ್ನ ಹುಡುಕೊಂಡು ಹೋಗ್ತಾರೆ. ಇವರಲ್ಲಿ ಮಾಡೋ ಈ ಮಿಕ್ಸ್ ಬ್ರೇಕ್ಫಾಸ್ಟ್ನ ನಮ್ಮ ಕ್ಯಾಮ್ರಾ ಕಣ್ಣಲ್ಲಿ ಸೆರೆ ಹಿಡಿದಿದ್ದೀವಿ. ವಿಡಿಯೋ ಸೂಪರ್ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಡ ಮಾಡದೆ ವಿಡಿಯೋ ನೋಡೋಣ ಬನ್ನಿ.
ಇಡ್ಲಿ ವಡ ಪಾರ್ಸಲ ಹಾಂ ಮಾತಾಡಿ ಇಡ್ಲಿ ಎರಡು ಅಲ್ಲ ಹಾಂ ಸರ್ ನಮಸ್ಕಾರ ಸರ್. ಸರ್ ನಮಸ್ತೆ ತಮ್ಮ ಹೆಸರು ಸರ್? ಸರ್ ಮಂಜು ಅಂತ ಸರ್. ಮಂಜು ಅಂತ. ಸೊ ಯಾವಾಗ ಶುರುವಾಗಿದೆ ಈ ಶಿವಶಕ್ತಿ ಟಿಫನ್ ರೂಮ್? ಸರ್ ಇದು ಬಂದು 1995ರಲ್ಲಿ ಶುರುವಾಗಿದ್ದು. 95ರಲ್ಲಿ? ಹೌದು ಸರ್. ಓಕೆ. ಈ ಲೊಕೇಶನಲ್ಲಿ ಬಂದ್ಬಿಟ್ಟು 10 ಇಯರ್ಸ್ ಇಂದ ಇದ್ದೀವಿ ಸರ್. 10 ಇಯರ್ಸಿಂದ ಇದ್ದೀರಾ? ಸೊ ನಮ್ದು ಅಲ್ಲೊಂದು ಜಾಗ ಇತ್ತು, ಸೊ ಇವಾಗ ಶಿಫ್ಟ್ ಆಗಿದೆ ಅಷ್ಟೇ. ಈಗ ಒಂದು 7 ಇಯರ್ಸ್ ಆಯ್ತು. ಹೌದಾ? ಓಕೆ. ಸೊ ನಿಮ್ಮದು ಬ್ರಾಂಚಸ್ ಕೂಡ ಇದೆ ಅಂತ ಸರ್ ಬ್ರಾಂಚಸ್ ಇದೆ. ನಮ್ಮ ಅವ್ರದ್ದು ಸಿಂಗ್ಸಂದ್ರದಲ್ಲಿದೆ, ಓಕೆ. ಮತ್ತೆ ನೆಲಮಂಗಲ ರೋಡಲ್ಲಿದೆ, ಮತ್ತೆ ಬ್ಯಾಟ್ರನ್ಪುರ ಇದೆಲ್ಲ ಬ್ಯಾಟ್ರನ್ಪುರದಲ್ಲಿದೆ. ಸುಮಾರು ಒಂದು 6 ಬ್ರಾಂಚ್ ಇದೆ ಸರ್. ಎಲ್ಲರೂ ನಮ್ಮ ಮಾವನೇ ತೋರಿಸ್ಕೊಟ್ಟಿದ್ದು. ಸೊ ಅದನ್ನ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಐಟಮ್ಸ್ ಅಂತ ಹೇಳಿದ್ರೆ ಒಂದು 3 ಐಟಮ್ ಬರುತ್ತೆ ಸರ್. ಪಲಾವು, ಚಿತ್ರಾನ್ನ, ಇಡ್ಲಿ, ವಡೆ. ಸೊ ಏನಂತಂದ್ರೆ ಈಗ ಜನರಿಗೆ ಮೀನ್ ಆಗಿ ಬೇಕಾಗಿರೋದು ವೆರೈಟೀಸ್ ಆಫ್ ಫುಡ್ ಅಲ್ವಾ? ನೀವು ಹೇಳೋದು ಮಾಡಿದ್ರೆ ಈಗ ಸ್ವಲ್ಪ ತಿನ್ನಕ್ಕೆ ಲೈಟ್ ಫುಡ್ ಆಗಿ ತಿಂತಾರೆ, ಇಡ್ಲಿ ತಿಂತಾರೆ. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ, ಪಲಾವು, ಚಿತ್ರಾನ್ನ, ಇಡ್ಲಿ 3 ಐಟಮ್ ಕೊಡ್ತೀವಿ. ಸೊ ಇಲ್ಲಾಂದ್ರೆ ಸಿಂಗಲ್ ಐಟಮ್ ಬೇಕಾ ಸಿಂಗಲ್ ಐಟಮ್ ಕೊಡ್ತೀವಿ. ಸಿಂಗಲ್ ಐಟಮ್ ಕೊಡ್ತೀರಾ? ಇಡ್ಲಿ ಅಂತೂ ತಗೊಂತಾರಲ್ಲ, ಇಡ್ಲಿ ಜೊತೆಗೆ ರೈಸ್ ಬಂದ್ಬಿಡುತ್ತೆ ಅವ್ರಿಗೆ. ಮಿಕ್ಸ್ ಕಾಂಬೋ ಟಿಫನ್ ಅಂತ ಹೇಳ್ತಾರೆ ಇವಾಗ ನಾವು. ಮಿಕ್ಸ್ ಕಾಂಬೋ ಟಿಫನ್ ಅಂತ. ಓಕೆ. ಟಿಫನ್ ಸೊ ಈ ಕಾಂಬೋ ಟಿಫನ್ ಎಷ್ಟು ಸರ್ ಪ್ರೈಸಸ್? ಸರ್ ಇವಾಗ ನಾರ್ಮಲ್ ಆಗಿ ಕಾಂಬೋ ಟಿಫನ್ ವಿತ್ ವಡ ಬಂದ್ಬಿಟ್ಟು 45 ರುಪೀಸ್ ಇದೆ. 45 ರೂಪೀಸ್. ವಿತೌಟ್ ವಡ ಅಂದ್ರೆ 40. ಸಿಂಗಲ್ ರೈಸ್ ಅಂದ್ರೆ 40 ಸರ್. ಸಿಂಗಲ್ ಇಡ್ಲಿ ರೈಸ್ 1 ಪ್ಲೇಟ್ ಇಡ್ಲಿ 1 ವಡೆ ಸೇರಿಸಿ 40 ಎಲ್ಲ ಕೂಡ. ಸೊ ಹೆಂಗ್ ಬೇಕಾದ್ರೂ ತಗೋಬಹುದು ಅವರು 40 ರೂಪೀಸ್? ಹಾಂ ಸರ್ ಹೌದು. ವಡೆ ತಗೊಂಡ್ರೆ ಎಕ್ಸ್ಟ್ರಾ? ಎಕ್ಸ್ಟ್ರಾ ಆಗುತ್ತೆ. ಸೊ ಯಾವ ಥರ ಬೇಕಾದ್ರೆ ಐಟಮ್ ತಗೊಳ್ಬೋದು. 3 ಐಟಮ್ ಬರುತ್ತೆ ಮಿಕ್ಸ್, ಇಲ್ಲ 4 ಐಟಮ್ ಕೂಡ ಕೊಡ್ತೇವೆ ನಾನು. ಉಪ್ಮಾ, ಉಪ್ಪಿಟ್ಟು ಎಲ್ಲ ಇರುತ್ತಲ್ಲ. ಸೊ ಉಪ್ಪಿಟ್ಟೆಲ್ಲ ಯೂಶಲಿ 8 o'clock 9 o'clock ಕ್ಲೋಸ್ ಆಗಿಬಿಡುತ್ತೆ. ಇನ್ನು ಮಿಕ್ಕಿದ್ದು ನಾರ್ಮಲ್ ಪಲಾವ್, ಚಿತ್ರಾನ್ನ, ಇಡ್ಲಿ ಇರುತ್ತೆ. ಇಲ್ಲಿ ಬಂದ್ಬಿಟ್ಟು 12 o'clock ಕ್ಲೋಸ್ ಆಗುತ್ತೆ. 11 ಗಂಟೆಗೆ ಕ್ಲೋಸ್ ಆಗಿಬಿಡುತ್ತೆ ಫುಲ್ಲು. ಸೊ ಅದಾದಮೇಲೆ ಕರ್ಡ್ ರೈಸು, ಟೊಮೊಟೊ ಬಾತು, ಪುಳಿಯೋಗರೆ, ಇಲ್ಲಾಂದ್ರೆ ಪಲಾವು, ಈ ಥರ ಐಟಮ್ ಕೊಡ್ತಾರೆ ಮಧ್ಯಾಹ್ನದ ಮೇಲೆ. ಸೊ ಮಧ್ಯಾಹ್ನ ಮೇಲೆ ಕರ್ಡ್ ರೈಸ್ ಮಾಡ್ತೀವಿ. ಎಷ್ಟು ಗಂಟೆವರೆಗೂ ಇರುತ್ತೆ ಸರ್? ಇದು ಬಂದ್ಬಿಟ್ಟು ನಮ್ದು 3 ಗಂಟೆ 3:15 ಲಾಸ್ಟ್ ಸರ್. 3:30 ಬೆಳಿಗ್ಗೆ 6 ಗಂಟೆಗೆ ಓಪನ್ ಮಾಡ್ತೀವಿ. ಬೆಳಿಗ್ಗೆ 6 ಗಂಟೆ ಓಪನ್ ಆಗುತ್ತೆ. Okay. ಸೊ 5 ಗಂಟೆಗೆ ಫುಡ್ ಪ್ರಿಪ್ರೇಷನ್ಸ್ ಆಗಿ 6 ಗಂಟೆಗೆ ಓಪನ್ ಮಾಡ್ತೀವಿ ಸರ್. ಓಕೆ. ನಾನು ನೋಡಿದೆ ಲೈಕ್ ನಿಮ್ಮ KSRTC ಬಸ್ಗಳಾಗಲಿ ಅಥವಾ BTS ಬಸ್ ಅವರು ಕೂಡ ಇಲ್ಲಿ ನಿಲ್ಲಿಸಿ ತಗೊಂಡು ಹೋಗ್ತಾರೆ. ಹೌದು ಸರ್. ಅಂದ್ರೆ ಸುಮಾರು ವರ್ಷದಿಂದ ಅವರು ಕೂಡ ಬಸ್ಸಸ್ ಮತ್ತೆ ಏರ್ಪೋರ್ಟ್ ಬಸ್ ಅವರು Okay. ಮತ್ತೆ ಫ್ಲೈ ಬಸ್ ಎಲ್ಲ ಬರ್ತಿದಾರ. ಸೊ ಎಲ್ಲರೂ ರೆಗ್ಯುಲರ್ ಆಗಿ ತಗೊಂಡು ಹೋಗ್ತಾರೆ. BMTC ಬಸ್ ಅವರು ಎಲ್ಲರೂ ಕೂಡ. Okay. ಸೊ ನಮಗೆ ಮೇನ್ ಆಗಿ ರೆಗ್ಯುಲರ್ ಕಸ್ಟಮರ್ಸ್ ಇದ್ದಾರೆ ಜಾಸ್ತಿ. ಸೊ ಈಗ ಕ್ಯಾಬ್ಸ್, ಏರ್ಪೋರ್ಟ್ ಕ್ಯಾಬ್ಸ್ ಇದೆಲ್ಲ. ಸೊ ಏರ್ಪೋರ್ಟ್ ಕ್ಯಾಬ್ಸ್ ಅವರು ಒಂದು 10-20 ಪಾರ್ಸಲ್ ತಗೊಂಡು ಹೋಗ್ತಾ ಇರ್ತಾರೆ. ಸೊ ಅಲ್ಲಿಗೆ ಪಾರ್ಕಿಂಗ್ ಇರೋರಿಗೆಲ್ಲ ಕೊಡ್ತಾರೆ ಅವರು ಕೂಡ. ಓಕೆ. ಸೊ ಅದಾದ್ಮೇಲೆ ಮೇನ್ ಆಗಿ ಮೂವ್ಮೆಂಟ್ ಇರೋದಂದ್ರೆ ಪಾರ್ಸಲ್. ಸೊ 6 ಗಂಟೆಯಿಂದ ಪಾರ್ಸಲ್ ಸ್ಟಾರ್ಟ್ ಆಗ್ಬಿಡುತ್ತೆ. ಓಕೆ. ಇವತ್ತೇನೇನು ಮಾಡಿದ್ದೀರಾ ಸರ್? ಒಂದು ಪಲಾವ್ ಇದೆ ಸರ್. ಇದು ಪಲಾವ್? ಹಾಂ, ಪಲಾವ್ ಇದು. ಓಕೆ. ಸೊ ಇದು ಚಿತ್ರಾನ್ನ ಬಂದ್ಬಿಟ್ಟು ಲೆಮನ್ ರೈಸು. ಓಕೆ. ಇದು ಇಡ್ಲಿ ಸರ್. ಮತ್ತೆ ಬಂದ್ಬಿಟ್ಟು ಉಪ್ಪಿಟ್ಟು. ಓಕೆ. ಬಂದ್ಬಿಟ್ಟು ವಡೆ ಸರ್. ಓಕೆ. ಚಟ್ನಿ. ಇದು ಗಟ್ಟಿ ಚಟ್ನಿ ಪಾರ್ಸಲ್ಗೆ. Okay. ನೀರು ಚಟ್ನಿ ಇಲ್ಲಿ ಇರೋದು ಮಾತ್ರ ಕೊಡ್ತೀವಿ. ಸರ್ ನೀವು ಸಾಂಬಾರೆಲ್ಲ ಏನೋ ಮಾಡಲ್ಲ? ಸಾಂಬಾರೆಲ್ಲ ಇಡ್ಲಿಗೆಲ್ಲ ಏನು ಮಾಡಲ್ಲ? ಎಲ್ಲ ಐಟಮ್ಗೆ ಸೆಟ್ ಆಗ್ಬೇಕಂದ್ರೆ ಚಟ್ನಿ ಮಾತ್ರ. ಚಟ್ನಿ ಮಾತ್ರ. ಚಟ್ನಿ ಮಾಡ್ತೀವಿ. ಫೇಮಸ್ ಅಂದ್ರೆ ಚಟ್ನಿ. ಓಕೆ. ಈ ಪಲಾವ್ ಮತ್ತು ಚಿತ್ರಾನ್ನ ಇವಾಗೇನು ಇವತ್ತಿನ ಮೆನು ಇದೆಲ್ಲ ಇದು ನಾಳೆ ಚೇಂಜ್ ಆಗುತ್ತಾ ಅಥವಾ ಇದು? ಸರ್ ಮಾರ್ನಿಂಗ್ ಏನಾದ್ರು ಇವತ್ತು ಪಲಾವ್ ಮಾಡಿದ್ರೆ ನಾಳೆ ಟೊಮೊಟೊ ಬಾತ್ ಮಾಡ್ತೀನಿ ಮಾರ್ನಿಂಗ್. ಓಕೆ. ಓಕೆ. ಸೊ ಅಂದ್ರೆ ಟೊಮೊಟೊ ಬಾತು ಒಂದಿನ ಇರುತ್ತೆ, ಪಲಾವ್ ಒಂದಿನ ಇರುತ್ತೆ. ಸೊ ಇದಾದ್ಮೇಲೆ ಇದು ಖಾಲಿ ಆದ್ಮೇಲೆ ಟೊಮೊಟೊ ಬಾತ್ ಬಂದ್ಬಿಡುತ್ತೆ. ಟೊಮೆಟೊ ಬಾತ್. ಟೊಮೊಟೊ ಬಾತ್ ಸೊ ಫ್ರೆಶ್ ಆಗಿ ಅವಾಗ ರೆಡಿ ಮಾಡಿದ್ರೆ ಬ್ಯಾಕ್ ಟು ಬ್ಯಾಕ್ ರೆಡಿ ಆಗ್ತಾ, ಖಾಲಿ ಆಗ್ತಾರಂಗೆ ರೆಡಿ ಆಗ್ತಾನೆ. ರೆಡಿ ಆಗ್ತಾ ಇರ್ತೀರಾ? ನಮ್ಮ ತಂದೆಯವರೆಲ್ಲ ಫಾರ್ಮರ್ಸ್. ಓಕೆ. ಬೇಸಿಕಲಿ ನಮ್ದು ಮೂಲತಃ ಬಂದ್ಬಿಟ್ಟು ಮಂಡ್ಯ ಅಲ್ಗುರು ಅಲ್ಲಿ ಇರೋದು ನಾವು. ಸೊ ನಾವು ಫಾರ್ಮಿಂಗ್ ಮಾಡ್ತಾ ಇದ್ವಿ. ಸೊ ಅದಾದ್ಮೇಲೆ ನಮ್ಮ ಮಾವ ಒಂದು ರೂಟ್ ಮಾಡ್ಕೊಟ್ರು, ನಮ್ಮ ತಂದೆಯವ್ರಿಗೆಲ್ಲ ಮಾಡ್ಕೊಟ್ರು. Okay. ಸೊ ನಾವು ಹೊಸರೋಡಾಗಿದ್ವಿ. ಸೊ ಅದಾದ್ಮೇಲೆ ಸ್ವಲ್ಪ ಇದಾಗಿ ಚೇಂಜ್ ಆಗಿ ಲೊಕೇಶನ್ ಚೇಂಜ್ ಮಾಡ್ಕೊಂಡ್ವಿ. Okay. ಅದೇ ಇಲ್ಲೇ ಇದೀವಿ ಈಗ. ಲೈಕ್ ಆಲ್ಮೋಸ್ಟ್ 10 years ಇಂದ ಇಲ್ಲೇ ಇದ್ದೀವಿ. ಸೊ ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಫ್ಯಾಮಿಲಿಲಿ ಎಷ್ಟು ಬ್ರಾಂಚಸ್ ಇದೆಯೋ ಎಲ್ಲ ಕಡೆನೂ ಸೇಮ್ ಟೇಸ್ಟು, ಸೇಮ್ ಕಾನ್ಸೆಪ್ಟು, ಸೇಮ್ ಸೆಟ್ ಡಿಫ್ರೆನ್ಸೇ ಇದೆ. ಟೇಸ್ಟ್ ಎಲ್ಲ ಸೇಮ್ ಆಗಿರುತ್ತೆ. ಇಡ್ಲಿನೂ ಅಷ್ಟೇ. ಸೊ ಟೈಮಿಂಗ್ಸು ಒಂದೊಂದು ಕಡೆ ಓಪನ್ ಆಗೋದು ಲೇಟ್ ಆಗುತ್ತೆ, ಬಟ್ ನಮ್ದು ಯೂಶಲಿ 6 ಗಂಟೆಗೆ ಓಪನ್. 6 ಗಂಟೆ.
ಸೊ ನೀವು ರಜಾ ಏನಾದರೂ ಮಾಡ್ತೀರಾ ಇದು? ಸರ್ ರಜಾ ಅಂದರೆ ಲೈಕ್ ಹಬ್ಬದ ಆದ ನೆಕ್ಸ್ಟ್ ದಿನ ಅಂದರೆ ಯುಗಾದಿ ನೆಕ್ಸ್ಟ್ ದಿನ ಮತ್ತು ದೀಪಾವಳಿಗೆ ಅಷ್ಟೇ ಸರ್. ಅದು ಬಿಟ್ಟರೆ ನಾವು ರಜಾ ಯಾವತ್ತೂ ಇರೋದು ರಜಾ ಮಾಡಲ್ಲ. ಯೂಶಲಿ ಹಬ್ಬದ ದಿನ ಎಲ್ಲ 12 o'clock ಲಾಸ್ಟ್ ಇರುತ್ತೆ. ಓಕೆ, ಮಧ್ಯಾಹ್ನ. ಮಧ್ಯಾಹ್ನ ತನಕ. ಸೊ ಸಂಡೇ 12 o'clock ಇರುತ್ತೆ. ಇನ್ನು ಮಿಕ್ಕಿದ ಡೇಸಲ್ಲೆಲ್ಲ ಮಾರ್ನಿಂಗ್ 6 to 3 ಅಂತ ಇರುತ್ತೆ ಸರ್. ಓಕೆ, ಸೊ ಇದೆಲ್ಲ ಕಂಪ್ಲೀಟ್ ಆಗಿ ನಿಮ್ಮ ಫ್ಯಾಮಿಲಿ ಓನ್ಡ್ ಬಿಸ್ನೆಸ್, ಅಂದರೆ ಹೊರಗಡೆ ಅವ್ರು ಯಾರು ಇಲ್ಲ? ಇಲ್ಲ ಸರ್, ಎಲ್ಲರೂ ಅಷ್ಟೇ ಫ್ಯಾಮಿಲಿ. ಎಲ್ಲ ನೀವೇ ಕೆಲಸ ಮಾಡೋದು ಇಲ್ಲಿ? ಹೌದು ಸರ್. ಹುಡುಗರು ಇದ್ದಾರೆ. ಸೊ ಸ್ವಲ್ಪ ಜನ ಹುಡುಗರು ಹಬ್ಬಕ್ಕೆ ಊರಿಗೆ ಹೋಗಿದ್ದಾರೆ. ಓಕೆ ಓಕೆ. ಇವಾಗ ಸ್ವಲ್ಪ ಹಬ್ಬ ಇದೆಲ್ಲ, ಯುಗಾದಿ ಹಬ್ಬ. ಸೊ ಅದಕ್ಕೆ ಊರಿಗೆ ಹೋಗಿದ್ದಾರೆ. ಇನ್ನು ಮಿಕ್ಕಿದವ್ರು ನಾವು ಫ್ಯಾಮಿಲಿನೇ ಮಾಡೋದು ಸರ್. ಇಡ್ಲಿ ಸೀಕ್ರೆಟ್ ಅಂತಲ್ಲ, ಎಲ್ಲ ರೇಷಿಯೋ ಪ್ರಕಾರನೇ ಹಾಕ್ತೀವಿ ನಾವು. ಓಕೆ. ಸೊ ರೇಷಿಯೋ ಏನಂದರೆ ನೀಟಾಗಿ ಮೇಯ್ನಾಗಿ ವಾಷಿಂಗ್ ಮಾಡ್ತೀವಿ ಸರ್. 3 to 4 times ವಾಷಿಂಗ್ ಮಾಡ್ತೀವಿ. ಸೊ ವೈಟಿಗೆ ಬರೋಕ್ಕೆ ಕಾರಣನೇ ವಾಷಿಂಗ್. ಸೊ RMCಯಿಂದ ನಾವು ತರೋದು ಯಾವಾಗ ಎಲ್ಲ ಐಟಮ್ಸ್ ಕೂಡ ಭಾಗ್ಯಲಕ್ಷ್ಮಿ. ಸೊ ಪ್ರತಿಯೊಂದು ಅಕ್ಕಿಯಿಂದ ಹಿಡಿದು ಕಡಲೆಬೇಳೆ, ಕಡಲೆಪಪ್ಪು, ಚಟ್ನಿಗೆ ಹಾಕೋದು ಎಲ್ಲ ಕೂಡ ಐಟಮ್ಸು ಭಾಗ್ಯಲಕ್ಷ್ಮಿ. ಆ್ಯಂಡ್ ದೆನ್ ಕ್ವಾಲಿಟಿ ಎರಡೂ ಕೂಡ ಚೆನ್ನಾಗಿರುತ್ತೆ. ಸೊ ಭಾಗ್ಯಲಕ್ಷ್ಮಿನ ತರಿಸ್ತೀವಿ. ಅದಾದಮೇಲೆ ಅಂದರೆ ಉಣ್ಣೆ ಹಾಕಾದ್ಮೇಲೆ 3 times ವಾಶ್ ಮಾಡ್ತೀವಿ. ಅದಾದಮೇಲೆ ಗ್ರೈಂಡಿಂಗ್ ಹಾಕ್ತಾರೆ. ಅದಾದಮೇಲೆ ನೀಟಾಗಿ ಮಿಕ್ಸಿಂಗ್ ಮಾಡಿ ಹಾಕ್ತೀವಿ ಸರ್. ಓಕೆ ಸರ್, ದಿನಕ್ಕೆ ನಾರ್ಮಲಾಗಿ ಎಷ್ಟು ಇಡ್ಲಿ ಮಾಡ್ತೀರಾ ನೀವು? ಸರ್ ದಿನಕ್ಕೆ ನಾವು ಆಲ್ಮೋಸ್ಟ್ ಅಲ್ಲ ಒಂದು 8 ಸೆಟ್ ಇಡ್ಲಿ, ಅಂದರೆ ಒಂದು ಸೆಟ್ಟಲ್ಲಿ 44 ಇಡ್ಲಿ ಬರುತ್ತೆ. ಸೊ 8 ಸೆಟ್ ಮಾಡ್ತೀವಿ ಸರ್. 8 ಸೆಟ್ ಬರುತ್ತೆ. ಸೊ ಒಂದು ಸೆಟ್ಟಲ್ಲಿ 44 ಟ್ರೇ, ಅಂದರೆ 44 ಇಡ್ಲಿ ಬರುತ್ತೆ. 11 ಟ್ರೇ ಇರುತ್ತೆ ಸರ್. 11 ಟ್ರೈ. ಸೈಜ್ ಬಂದು ಮಾರ್ನಿಂಗ್ ಒಂದು 15 kg. ಅದಾದಮೇಲೆ ನೆಕ್ಸ್ಟ್ ಪಲಾವ್ ಬರುತ್ತೆ. ಟೊಮೊಟೊ ಬಾತ್ ಅದೊಂದು 2 kg ಹಾಕ್ತೀವಿ. ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ ಮಾಡ್ತಾನೆ ಬ್ಯಾಕ್ ಟು ಇರ್ತೀರಾ? ಬ್ಯಾಕ್ ಮಾಡ್ತಾ ಇರ್ತೀವಿ ಸರ್. ಪ್ರಿಪ್ರೇಷನ್ ಖಾಲಿ ಆಗ್ತಿದ್ದಂಗೆ ಮಾಡ್ತಾ ಇರ್ತೀವಿ. ಬಿಸಿನೇ ಸರ್ವ್ ಮಾಡ್ತೀವಿ. ಬಿಸಿ ಸರ್ವ್ ಮಾಡ್ತೀರಾ? ಓಕೆ ಸರ್ ಇದು ಬೆಟರ್ ಶಿಪ್ ಕ್ರಾಸ್. ಹಾಂ. ಸೊ ಸೊನ್ನಪಳ್ಳಿ ಅಂತಲೂ ಕೂಡ ಕರೀತಾರೆ. ಸೊ ನಿಯರ್ ಟು ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕು, ಇಲ್ಲಾಂದರೆ ಬ್ಯಾಂಕ್ ಆಫ್ ಇಂಡಿಯಾ ಏರ್ಪೋರ್ಟ್. ಓಕೆ. ಲೈಕ್ ಹೆಬ್ಬಾಳೆಯಿಂದ ಫ್ಲೈಓವರಿಂದ ಬಂದರೆ ಸೊ ಆಲ್ಮೋಸ್ಟ್ ಆಲ್ 10 minutes ಆಗುತ್ತೆ ಸರ್. 10 minutes. ಸೊ ಎಕ್ಸಿಟ್ ಏರ್ಫೋರ್ಸ್ ಆದಮೇಲೆ ಒಂದು ಫ್ಲೈಓವರ್ ಬರುತ್ತಲ್ಲ, ಅದು ಎಕ್ಸಿಟ್ ತೊಗೊಂಡ್ರೆ ಸೊ ನೆಕ್ಸ್ಟ್ ಸ್ಟಾಪೇ ನಮ್ಮ ಸ್ಟಾಪ್ ಬರುತ್ತೆ. ಓಕೆ ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್. ಇಡ್ಲಿ ಉಪ್ಪಿಟ್ಟು ಹೌದು ಹೇಳಿ ಚಿತ್ರಾನ್ನ ಎಕ್ಸ್ಟ್ರಾ ಗಂಟೆ ಸರ್ ನಿಮಗೆ ಮಾಡ್ಸೋದು? ಇನ್ನೊಂದು 6 ವಡೆ ಎಕ್ಸ್ಟ್ರಾ. ಓಕೆ, ಆಮೇಲೆ ಎಷ್ಟು ಇಡ್ಲಿ ಪೇಮೆಂಟ್ ಆಗಿದೆ? 30 ರೂಪಾಯಿ. ಪಲಾವ್ ಎಲ್ಲ ಹೊರಗೆ ಬೇಕಾ? ಹೊಡೆ 4 ಪ್ಲೇಟು ಇನ್ನೂರು ಪ್ಲೇಟ್ ಇದ್ದು ಇಡ್ಲಿ ಚಿತ್ರಾನ್ನ ಕೊಡಬೇಕು. ಚಿತ್ರಾನ್ನ ಇಲ್ಲೇನಾ? ಹಾಂ.
ಇಡ್ಲಿ ಉಪ್ಪಿಟ್ಟು ರೈಸ್ ಬಾತು ಸ್ಪೆಷಲ್ ಚಟ್ನಿ ತುಂಬ ಚೆನ್ನಾಗಿ ಮಾಡ್ತಾರೆ, ಮನೇಲಿ ಮಾಡ್ದಂಗೆ ಮಾಡಿ. ಓಕೆ, ಮಿಕ್ಸ್ ಬ್ರೇಕ್ಫಾಸ್ಟ್ ಇಲ್ಲಿ ಸಿಗೋದೇ ಸ್ಪೆಷಾಲಿಟಿ. ಹಾ, ಸೊ ನಿಮಗೆ ಮಿಕ್ಸ್ ಇಷ್ಟ ಆಗುತ್ತಾ? ಹಾಂ, ಮಿಕ್ಸು ಇಷ್ಟ ಆಗುತ್ತೆ. ಸುಮಾರು ನಮ್ಮ ಡ್ರೈವರ್ಗಳೆಲ್ಲರೂ ಜಾಸ್ತಿ ಅದನ್ನೇ ಇಷ್ಟ ಓಕೆ ಓಕೆ. ಸೊ ನೀವು ಹೋಗ್ತಾ ಪಾರ್ಸಲ್ ಎಲ್ಲ ತೊಗೊಂಡು ಹೋಗ್ತಾರೆ, ತುಂಬ ಜನ ನೋಡಿದೆ ನಾನು, ಕ್ಯಾಬ್ ಅವರೆಲ್ಲ. ಪಾರ್ಸಲ್ ಜಾಸ್ತಿ ತೊಗೊಂಡು ಹೋಗ್ತಾರೆ. 20 ಪ್ಲೇಟ್ 30 ಪ್ಲೇಟ್ ಎಲ್ಲ ತೊಗೊಂಡು ಓಕೆ